ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಒಂದು ಆಸ್ತಿ ಕೊಡಬೇಕನ್ನೋರು ಕೇಳಕ್ ಬಂದ್ರ, ಆಸ್ತಿ ಹಿಡಿಬೇಕನ್ನೋರು ಕೇಳಕ್ ಬಂದ್ರ. ಕೇಳ್ರಿ, ಅವಾಗ ಕೊಡ್ಬೇಕಂತ ಹಿಡಿಬೇಕಂತ ಕೊಡ್ರಿ, ಆಶೀರ್ವಾದ ಕೊಡ್ತೇನೆಪ್ಪ. ಅದಕ್ಕೆ ಸಂಬಂಧಪಟ್ಟವ್ರು ಯಾರದಾರ ಎಲ್ಲರೂ ಒಪ್ಪಿಗೆ ಇದ್ರೆ ಮಾತ್ರ ಹೋಗ್ತಾರೆ. ಎಲ್ಲರನ್ನು ಮುಂದೆ ಇಟ್ಕೊಂಡು ಮಾಡೋ ಕೆಲಸ ಕೊಡ್ರಿ. ಆಗುತ್ತ ಮುಂದೆ ಇಬ್ಬರು ಕೂಡ ಆಸ್ತಿ ಹಿಡಿದ್ರಪ್ಪ ಸಂಸ್ಕಾರ ಕೊಟ್ಟಿರ್ತಾರೆ, ಕುಂಟಾಡ್ಕತ್ತಂತ ಕೊಟ್ರಿ. ಇಬ್ಬರು ಬಂದು ಹೋಗುತ್ತೆ. ಹೊಲ ಹಿಡಿಬೇಕು ಸರ್ ಕೊಡ್ರಿ, ಹಿಡ್ಕೊ ಸರ್. ಹೊಲ ಮಾರ್ಬೇಕು, ಸ್ವಾಮಿ ಕೊಡ್ರಿ. ಹೊಲ ಮಾರ್ಬೇಕು. ಆ ಹೊಲಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅದಾರ ಅವ್ರೊಟ್ಟು ಕಬಲ್ ಆದ್ರೆ ಮಾತ್ರ ಹೋಗುತ್ತಪ್ಪ, ಎಲ್ಲರೂ ಹೋಗೋದಿಲ್ಲ. ತೊಂದ್ರಂತೆ ಎಲ್ಲರನ್ನ ಕರ್ಕೊಂಡು ಎಲ್ಲರನ್ನ ಮುಂದೆ ಇಟ್ಕೊಂಡು ಮಾಡಕ್ಕೆ. ಸರಿ ಸರಿ, ಬರಮ್ಮ. ಜಗ ಹಿಡಿದು ಕರೆದಾಗ ಸ್ವಲ್ಪ ಕೊಡಿ, ಈ ಸದ್ಯ ಆಗುದಿಲ್ಲ. ಎಲ್ಲ ಮನ ಹತ್ರ ಹೋಗಂತ ಹೇಳ್ರಿ. ಸ್ವಾಮಿ ಹತ್ರಿ ಆಸ್ತಿ ಸದ್ಯಕ್ಕೆ ನೀ ಏನು ಮುಂದೆ ಹೋದ್ರೂ ಅದು ಆಗೋದಿಲ್ಲ. ಇದು ನನ್ನ ಉತ್ತರ. ಸರಿ. ಎಲ್ಲ ಮನ ಸುದ್ದಿ ತಗಲಿ ಅಂದ್ರೆ ನೀನ ಬಲ ಆಕೆ ಬಲ ಕೊಂದ್ರಂತ. ಮನಿ ಜಾಗ ಐತಿ, ಕಟ್ಟಾಕ ಹೋದ್ರೆ ಕಡಿಸ್ಕೊಡೋದು. ಯಾರು ಕೊಡ್ರಿ, ಹಿರಿಯರ್ ಬಾ ಅಂತ ಹೇಳಿ ಹಿರಿಯರ್ ಕರ್ಕೊಂಡ್ ಬಾ. ಮನೆಗೆ ಯಾರು ಯಾರು ಅಂತ ಯಜಮಾನ ಅಂತ ಯಾರು ಅಂತ ನೋಡ್ರಿ, ಒಬ್ರು ಅದಾರ ಅಮಾಸಿ ದಿವಸ ಕರ್ಕೊಂಡ್ ಬಾ ಅಂತ ಹೇಳಿ ಹೇಳ್ತೇನೆ ಕೊಂದ್ರಂತ. ಕಲ್ಯಾಣದ ಆಸೆ ಇಟ್ಕೊಂಡು ಬಂದ ಮಕ್ಕಳು ಕರ್ರಿ, ಹೆಣ್ಣು ಮಕ್ಕಳು. ಇನ್ನೂ ಒಬ್ರು ಬರಪ್ಪ. ಒಂದೊಂದು ನಿಂಬೆ ಕೊಡ್ರಿ, ಪ್ರಸಾದ ಇದ್ರಾಗ 3 ಮಂದಿಗೆ ನೌಕರಿ ಗಂಟ ನಮ್ಗೆ ಹಾಕಿ
ಸಣ್ಣದಾಗಲಿ ದೊಡ್ಡದಾಗಲಿ ಅವ್ರ ಆಸೆ ನಡೆಸ್ಕೊಡ್ತೀನಿ. 3 ಮಂದಿಗೆ ಮಾತ್ರ ನೌಕರಿಗೆ ಅಂತ ನಮ್ಮ ಹಾಕಿ ಉಳಿಕೆದವರಿಗೆ ಪಾಲಿಗೆ ಬಂದದ ಪಂಚಾಮೃತ ಸ್ವೀಕಾರ ಮಾಡೋದು. ಇನ್ನೊಂದು ತಿನ್ನೋದಾಗ ಕೂಡಿ ಬರ್ಬೋದು, ಇನ್ನೊಂದು ತಿನ್ನೋದಾಗ ಕೂಡಿ ಬರ್ಬೋದು. ಪ್ರಸಾದ ಹಚ್ಚಿಬಿಡ್ರಿ. ಏನು ನಿಂಬೆಹಣ್ಣು ಕೊಟ್ರಿ ಆ ಭಾಗ್ಯ ನನಗೆ ಸಿಗಲಿ ಅಂತ ಬೇಡ್ಕೊಳ್ತೀನಿ ಅಂತ. 3 ಮಂದಿಗೆ ನೌಕರಿ ಗಂಡನ ಭಾಗ್ಯ ಹೆಸರು ಹೇಳೋದೆಲ್ಲ ಕೈ ಮಾಡಿ ತೋರಿಸಿ ಪಂಚಾಮೃತ ಗಂಡು ಮಕ್ಕಳು ಕರೀರಿ. ಕಲ್ಯಾಣ ರಾಶಿ ಇಟ್ಕೊಂಡು ಬಂದ ಗಂಡು ಮಕ್ಕಳು ಕರೀರಿ. ಇಷ್ಟು ದಿವಸದೊಳಗಾಗಿ ನಿನ್ನ ಮಕ್ಕಳ ಕಲ್ಯಾಣ ಆಗಿ ದಾರಿ ಬಹಳ ಚಂದ ಆಗ್ತಿದೆ. ಆದ್ರಲ್ಲೇ ಆಗ ಕೊಡಬಾರ್ದು ನೋಡು ದೇವರು ನನ್ನ ಅಂತ ಹಠ ಸಾಧಿಸಿರ್ತಾರೆ. ಬಹಳ ದೂರದವರಿಲ್ಲ. ಅವ್ರ ನಶೀಬ್ ಚಲೋ ಐತಿ, ಮುಂದೆ ಅವ್ರು ಚಲೋನೇ ಐತಿ. ಆದ್ರೆ ಹುಡುಗಿಗಳು ಮುಂದೆ ಹೋಗ್ಕೊಡ್ಬಾರ್ದು, ಇವ್ರನ್ನ ತೊಳೆದಬಿಡಬೇಕು ಅಂತ ಒಂದು ನಿಂಬೆಣ್ಣು ಓಡಾಡಿಸ್ಕೊಡು. ಏನೋ ಇದ್ರದ ಹೋಳ ಮಾಡಿ ಈ ವರ್ಷ ನನ್ನ ಮಕ್ಕಳ ಲಗ್ನ ವಯಸ್ಸಾಗ ಮಾಸ್ತಾಗ ಆಗ್ಬೇಕಪ್ಪ ಅಂತ ಏನೋ ಇದ್ರದ ಎಲ್ಲ ಹೋಳ ಮಾಡಿ ಈ ವರ್ಷ ವಯಸ್ಸಾಗ ಮಾಸ್ತಾಗ ಆಗ್ಬೇಕಪ್ಪ ನನ್ನ ಕಲ್ಯಾಣ ಆಗ್ಬೇಕನ್ನು ಆಗ್ಬೇಕಪ್ಪ ಬೇಕಾದ ಪ್ರಸಾದ ಕೊಡ್ರಿ. ವಯಸ್ಸಾಗ ಮಾಸ್ತಾಗ ಕಲ್ಯಾಣ ಆಗುತ್ತಾ ಅಂದು ಬೇಡ. ಹೇಗೆ ನಡೆಸ್ಕೊಡ್ತೀವಿ ನಾವು ನಡೆಸ್ಕೊಡ್ತೀವಿ. ಒಂದು ನಿಂಬೆಹಣ್ಣು ಕೊಡ್ರಿ. ತಂದೆ ಅದನ್ನೆಲ್ಲಕ್ಕೆ ಅವ ಪಾಸ್ ಮಾಡಿ ನೀವ್ ಮಾಡಿದ್ವು, ನೀವ್ ಪಾಸ್ ಮಾಡಿ ದವಾ ಮಾಡ್ಕೊಂತಾನವ. ಯಾವ ಪಾಸ್ ಮಾಡಿದ್ ಮಾಡಂದ್ರೆ ಅಲ್ಲಿ ನಿಂಬೆಹಣ್ಣು ಸುವರಿ ನಿಂಬೆಹಣ್ಣು ಸುವರಿ ಅವಾಗ ಪಾಸ್ ಮಾಡಿದ್ ಮಾಡಂತ ಮನಸ್ಸು ಮಾಡಿದ್ದು ಮಾಡ್ತಾರ. ಬೇಡ್ಕೊಂಡು ತಿನ್ಸಂತ ಈ ಕೊಟ್ಟು ಕಸ್ಕೊಳೋದು ಇವತ್ತು ಚಾಲು ಮಾಡಿದ್ರಿ. ನಿಂಬೆ ನಿಸ್ಕೊಳ್ರಿ, ನಿಂಬೆ ನಿಸ್ಕೊಳ್ರಿ. ಕಲಿಯುಗ ಕಲಿಯುಗ ಕೊಟ್ಟು ಇಸ್ಕೊಳೋದು, ಕೊಡುದು ಬಿಡುದು, ಕೊಡುದು ಬಿಡುದು, ಕೊಟ್ಟು ಇಸ್ಕೊಳೋದು ಯಾವ ಹೇಳಿದ್ರೆ ದೇವರದ್ದಿಲ್ಲ. ಇವತ್ತು ಚಾಲು ಆಗೈತಿ. ನಿಂಬೆ ನಿಸ್ಕೊಳ್ರಿ, ನಿಂಬೆ ನಿಸ್ಕೊಳ್ರಿ. ನೋಡು, ನೀ ಮನಸ್ಸು ಮಾಡಿ ಪಾಸ್ ಮಾಡು, ಮಗನ ಕಲ್ಯಾಣ ಆಗುತ್ತೆ. ಕುಂದ್ರ ಈಗ ಒಂದು ನೋಡಿ ತಯಾರಿಟ್ಟನ್ನ ಕೇಳ್ರಿ. ಪ್ರಸಾದ ಕೊಡ್ರಿ, ಪ್ರಸಾದ ಕೊಡ್ರಿ, ಹೋಗಿ ಬರ್ರಿ, ಅದು ಆಗತ್ತೆ. ಸರಿ 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 ಈಗ ಕಲ್ಯಾಣ ಯಾರ್ದಾಗ ಕೇಳ್ರಿ. ಒಂದು ನಿಂಬೆಹಣ್ಣು ಹೊಳೆ
ಅವ ನಿನಗೆ ಏನಾಗಬೇಕಪ್ಪ? ಏನಾಗ್ಬೇಕು ಮಗ ಅಂತ ಅವ ಪಾಸ್ ಮಾಡಿದ್ದು ನೀ ಮಾಡಿದ್ಯೋ, ನೀ ಪಾಸ್ ಮಾಡಿದ್ದು ಅವ ಮಾಡ್ಕೊಳ್ತಾನ. ಪಾಸ್ ಮಾಡಿ ಇದು ಮಾಡಿದ್ದ ನಾವು ಮಾಡಿದ್ವಿಪ್ಪ, ಅವ ಪಾಸ್ ಮಾಡಿದ್ದ ಮಾಡಿದ್ದೆ. ನಡಿ ಸಮಸ್ಯೆ ಹಿಂಗಾಗ್ತದೆ. ಆಗ್ತದೆ. ಎಲ್ಲ ಯಾಡಿಗೆ ಈಗ ಅವ ಪಾಸ್ ಮಾಡಿದ್ದು ಮಾಡಿದ್ಯೋ, ನೀ ಪಾಸ್ ಮಾಡಿದ್ದು ಅವ ಮಾಡ್ಕೊಳ್ತಾನ. ಮೊದಲು ಪಾಸ್ ಮಾಡಿಟ್ರೆ ಈಶ್ವರ ನಿಂಬೆಹಣ್ಣು ಆ ನಿಂಬೆಹಣ್ಣು ಈಶ್ವರಿ ಹೇಳ್ತೀನಿ ಕೇಳಿ. ಒಟ್ಟು ಗಟ್ಟಿ ಆಗ್ಬೇಕು ಇನ್ನು. ನಾ ಪಾಸ್ ಮಾಡಿದ್ದಾನು ಕೊಡಿ. ನೀ ಪಾಸ್ ಮಾಡಿ ಮಾಡ್ಕೊತಾನಲ್ಲವ ಮಾಡ್ಕೊತಾನೆ. ಪಾಸ್ ಮಾಡಿ ಮಾಡ್ಕೊತಿಲ್ಲ. ನಾ ಪಾಸ್ ಮಾಡಿದ್ರೆ ಮಾಡಿಕೊಂಡ್ರೆ ಮಾಡ್ತೀನಪ್ಪ, ಒಂದು ಲಗ್ನ ಅಂತ ಹೇಳ್ತೀನಿ. ತಿನ್ಸು ನಾ ಪಾಸ್ ಮಾಡಿದ್ರೆ ಮಾಡ್ಕೋಬೇಕಂತ ತಿನ್ಸು ಬಾಗಿಡ. ನೀವು ಪಾಸ್ ಮಾಡಿದ್ದವ ಅಲ್ಲಗಳಲ್ಲ ಅಂದ್ರೆ ಅಲ್ಲಿ ಗುರುನು ಇಲ್ಲ, ದೈವನೂ ಇಲ್ಲ, ದೇವರು ಇಲ್ಲ ಅಂತ ತಿಳ್ಕೊಂಬಿಡಪ್ಪ. ಸರಿ ನೀ ಪಾಸ್ ಮಾಡಿ ಮಗನ ಕಲ್ಯಾಣ ಆಗುತ್ತೆ. ಕೊಂದ್ರ ಸರಿ ಸರಿ ನಡಿ ಬರ ನಡಿ. ಬರ್ತಿರ್ಬೇಕ ನಡಿ. ನೀರಿನ ಆಸೆ ಇಟ್ಟುಕೊಂಡು ನೀರಿನ ಚಿಂತೆ ಮಾಡೋರು ನೋಡ್ರಿ ಬೋರಿಂಗ್ ಪಾಯಿಂಟ್ ಬರ್ಬೇಕು. ಬರ ಬರ ಪಟ್ಟ ಬಾ. ಬೋರ್ ಅಕ್ಷರ ಬರ್ರಿ ಹಿಂದ್ರಿ ಪ್ರಸಾದ ಕೊಡ್ರಿ. ತಗೊಳ್ಳಿ. ಅವಗೂ ಒಂದು ಕೊಡ್ರಿ. ಮನಾಗ ಹಿರಿಯರು ಕೇಳ್ರಿ. ಅಣ್ಣ ತಂದೆ ತಾಯಿ ಕುಂದ್ರದ ಸರ್ ತಾಯಿ ತಂದೆ ಕೈಯಾಗ ನಾನು ಪ್ರಸಾದ ಕೊಡೋದು ಆಗತ್ತಿಲ್ಲ ಕೇಳ್ರಿ. ಅವ್ರು ಕೊಡೋದಾಗ್ತಿಲ್ಲ ತಾಯಿ ತಾಯಿ ಕೈಯಾಗ. ಅವ್ರನ್ನ ಕರ್ಕೊಂಡು ಅವ್ರು ಎಲ್ಲಿ ಅಂತಾರ ಹೊಲದಾಗ ಬೋರ್ ಹಚ್ಚಿದ್ರೆ ನೀರು ಕೊಡ್ತಾರೆ. ಕುಂದ್ರದ ಸರ್ ಅವ್ರನ್ನ ಬಿಟ್ಟು ನೀ ಗೊತ್ತಾಡಿದೆ ಅಂದ್ರೆ ಹೆಂಗ ನೀನು ಹಣೆ ಬರ. ಕುಂದ್ರದ ಸರ್ ನೋಡ್ರಿ ಮಕ್ಕಳ ಸಲುವಾಗಿ ಬಂದವ್ರ ಕಡೆ ಗಂಡ ಐತಿ ಜೋಡಿ ಜೋಡಿ ಬರ್ರಿ. ಇವತ್ತಿನ ಔಷಧ ಗುಳಿಗೆ ಎಣ್ಣೆ ಇಂಜೆಕ್ಷನ್ ಚೆಕ್ ಮಾಡಿಸ್ಕೊಂಡು ಬಿಡಬೇಕು. ಗಂಡನ ದೇವರನ್ನು ಒಂಥ ಧರ್ಮ ಕಾಯ್ಕೊಂಡು ಎದ್ದು ಕೂಡಲೇ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಈ 5 ನಿಂಬೆಹಣ್ಣು ಕೊಡ್ತೀನಿ. 5 ಅಮಾವಾಸ್ಯೆ ತಪ್ಪದ ಒಂದೊಂದು ನಿಂಬೆಹಣ್ಣು ಇಬ್ಬರು ಕೊಡ್ತಂದು ಒಪ್ಪಿಸ್ಬೇಕು. ಅದ್ರೊಳಗೆ ಗೆದ್ರೆ 1 ಪಟ್ಟು ಆದ್ರೂ ಕೊಡ್ತೀನಿ, 2 ಪಟ್ಟು ಆದ್ರೂ ಕೊಡ್ತೀನಿ. ಪ್ರಸಾದ ಹತ್ತಿರ ಬಿಡಿ.
ಭಾರತಕ್ಕನ ಸಂಬಂಧಪಟ್ಟಂಥದ್ದು ಒಂದು ಹೇಳಬೇಕಾಗಿತ್ತು, ಹೇಳಿದ್ದೆ ಪಾಪ ಒಂದು ವಾರ ಹೇಳಲಿಕ್ಕಿದ್ದ ಮಕ್ಕಳ ಆಗ್ತದ. ನಿನ್ನೆ ಆಗೈತಿ 72 ಮಂದಿ. ಲಿಖಿತ ಹಂಗ ಬರ್ದಿದ್ದ. ನಿನ್ನೆ ಹಂಗ ಆಗೈತಿ ಭಾರತ 72 ದೇಶ ಮಂದಿ. ಕಳ್ಕೋಬೇಕಾದ ಅವ್ರನ್ನ. ಫೋರಮ್ದಾಗ ಹೇಳಿದ್ದು ಒಂದು ನೆಲೆ ಇಟ್ಕೊಂಡು ಕೊಟ್ಟು ಬಿಟ್ಟಂತೆ ಮಂದಿ. ಅದಕ್ಕೆ ಹ್ಯಾಂಗ ಮಾಡೋಣ? ಈ ಸಾವಿರಾರು ಅಂತ ಹೇಳಿದಾಗ ಯಾವ್ದಂತ ನೆಟ್ ಕಟ್ಕೊಂಡು ನಾವು ಇಂಥದ್ದು ಅಂತ ಏನೋ ಹೇಳು, ಅದಕ್ಕೆ ನಮ್ಗೆ ಕೇಳಿದ್ರೆ ಉತ್ತರ ಕೊಡ್ತೀವಿ, ಕೇಳಿ ಕೊಡ್ತೀವಿ. ಹುಳ ಹತ್ತೈತಪ್ಪ, ಹುಳ ಹತ್ತೈತಪ್ಪ. ಅದಕ್ಕೆ 9 ತಿಂಗಳ 9 ದಿವಸ ಟೈಮ್. ಬನ್ನಿ ಪ್ರಿಯಕ್ಷಕರೇ, ಇಲ್ಲಿ ಕೊಣ್ಣೂರಿಂದ ಭಕ್ತರು ಬಂದಿದ್ದಾರೆ, ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಯಾವ ರೀತಿ ಲಾಭ ಆಯಿತು ಅಂತ. ಹಾಗೆ ಅಜ್ಜನವರ ಬಗ್ಗೆ ಒಂದೆರಡು ಮಾತನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ಇಲ್ಲಿ ನೀವು ಬರಾಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಒಂದು 25-30 ವರ್ಷ ಆಯ್ತು ಬಿಡ್ರಿ. 25-30 ವರ್ಷದಿಂದ ಬರ್ತಿದ್ದೀರಲ್ಲ, ನಿಮಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರು ಸರ್? ನಿಮ್ಗೆ ಯಾರು ಹೇಳಿದ್ರು? ಹಂಗೆ ಅವು ಭಕ್ತರು ಯಾವುದೇ ರೀತಿಯಿಂದ ಒಳ್ಳೇದಾಗಿದ್ದಾರೆ ನಮಗೆ ಹೇಳಿರ್ತಾರೆ ರೀ, ನಾವು ಅವ್ರನ್ನ ಕೇಳೇ ಇಲ್ಲಿ ಬಂದಿದ್ರಿ. ಈಗ ಇಷ್ಟು ವರ್ಷ ಆಯ್ತಲ್ಲ ಸರ್ ನೀವು ಬರಾಕತ್ತೆ, ಅಜ್ಜಾರಿಂದ ನಿಮ್ಗೆ ಯಾವ ರೀತಿ ಲಾಭ ಆಗಿದೆ ಸರ್? ಅಗದಿ ಒಟ್ಟು ಏನೇ ಜಡ್ ಇರಲಿ, ಗಾಳಿ ಸೆಕ ಇರಲಿ, ಏನೇ ಇರಲಿ ಅಗದಿ ಆರಾಮ್ ಮಾಡೇ ಕಳಿಸ್ತಾರೆ ರೀ ಅವ್ರು. ನಿಮ್ಗೆ ಯಾವ ರೀತಿ ತೊಂದರೆ ಐತೆ ಸರ್? ನಮಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ರೀ. ನಮ್ಮ ರೋಣ ತಾಲೂಕು ಸೌಡಿಲಿಂದ ನಮ್ಮ ಬೀಗರು ಬಂದಾರ್ರಿ, ಅವ್ರಿಗೂ ಹೇಳಿದ್ವಿ ನಾವು. ಅವ್ರು ಬಂದಾರ, ಗಾಳಿ ಸೆಕ ಆಗೈತೆ ಅಂತ ಬಂದಾರ್ರಿ. ಅಂದರೆ ಇದಕ್ಕಿಂತ ಮುನ್ನ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಅಜ್ಜ ಯಾವ ರೀತಿ ಬಗೆಹರಿಸಿದ್ರು? ಏನಕ್ಕೆ ಅಷ್ಟು ಇಲ್ರಿ, ಒಟ್ಟು ಗದ್ಗೆ ಆಗ್ಲಿಕ್ಕಂದ್ರು ಅವ್ರ ಅಂತೇಳಿ ನಾವು ಬಂದು ಕಾಟ್ ನಮಸ್ಕಾರ ಮಾಡೇ ಹೋಗಿರ್ತೀವಿ. ಕಷ್ಟಗಳು ಇರ್ಲಿಕ್ಕಂದ್ರೂ ನೀವು ಬರ್ತೀರಾ, ಅಜ್ಜರ ಹತ್ರ ನಡ್ಕೋತೀರ? ಹ್ಞೂ ರೀ. ನೀವು ಬೇರೆದವ್ರಿಗೆ ಹೇಳಿದ್ರ ಸರ್? ನಾವು ಬೇರೆದವ್ರಿಗೆ ನಮ್ಮ ಬೀಗ್ರಿಗೆ ನಾವು ಹೇಳೇವ್ರಿ. ಅವರು ಅವರಿಂದ ನಮ್ಗೆ ಚಲೋ ಆಗೈತೆ. ನಮ್ಗೆ ಗದ್ದಿಗೆ ಆಗಲಿ ಬಿಡಲಿ ನಾವು ನಮಸ್ಕಾರ ಮಾಡೇ ಹೊಕ್ಕೀವ್ರಿ. ಅಂದರೆ ನೀವೇ 30-40 ವರ್ಷದಿಂದ ಬರ್ತಿದ್ದೀರಾ, ಈಗ ಅಜ್ಜಾರ ದೇವ್ರ ಹೇಳಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಅದು ನಮಗೆ ಗೊತ್ತಿಲ್ಲ ರೀ, ಅದು ನಮಗೆ ಗೊತ್ತಿಲ್ಲ. ಒಟ್ಟು ನಾವು ಬರಕತ್ತಿ ಒಂದು 25 ವರ್ಷ ಆಗೈತೆ ರೀ. ಮೊದಲಿಂದನೂ ಹೀಗೆ ಇದ್ವಾ ಅಜ್ಜಾರ ನುಡಿಗಳು? ಏನು ಈಗ ಆಗ್ತಿದೆ ಆ ಸತ್ಯದ ನುಡಿಗಳು? ಇಲ್ರಿ, ಮೊದ್ಲಿಕ್ಕೆ ನಿಂತನ ಕರೆಯೋದವ್ರಿ ಅವ್ರು. ಮೊದಲಿಂದ ಅಜ್ಜಾರ ಭಾರಿ ಪವಾಡ ಪುರುಷರು ಇದಾರ. ಆದ್ರೆ ಇವು ಮಕ್ಕಳಾಗಲ್ಲಾರ ಬಂದರು ಮಕ್ಕಳು ಫಲ ಕೊಟ್ಟಾರ ಅವರು. ಯಾವುದೇ ರೀತಿಯಿಂದ ಒಬ್ಬೊಬ್ರಿಗೆ ಯಾರಿಗೆ ಬಂದು ಫಲ ತೊಗೊಂಡು ಹೋಗಿದ್ದವ್ರಿಗೆ ಮಕ್ಳು ಆಗಿದಾವ ಸರ್? ಆಗ್ಯಾವ್ರಿ. ಆಗ್ಯಾವ್ರಿ. ರೆಕಾರ್ಡ್ ಬ್ಲಕ್ ಆಗೈತಿ ರೀ ಅಜ್ಜಾರ. ಎಲ್ಲ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಆಗೈತಿ ರೀ. ಇಲ್ಲಿ ಬಂದು ಹೇಗೆ ದುಡ್ಕೋಬೇಕಾ ಹೇಗೆ? ಇಲ್ಲಿ ಬಂದು ಏನಿಲ್ರಿ, ಸಕ್ರೆ ಉದ್ದಿನ ಕಡ್ಡಿ ಅವನ್ನಿಟ್ಟು ನಮಸ್ಕಾರ ಮಾಡಿ ಒಟ್ಟು ಅಜ್ಜಾರ ಆಶೀರ್ವಾದ ಎಲ್ಲರೂ ರೀತಿಯಿಂದ ನಮಸ್ಕಾರ ಮಾಡಿ ಹೋದ್ರೆ ಅಷ್ಟು ಮನುಷ್ಯ ನೆಮ್ಮದಿ ಅನ್ಸುತ್ತೆ. ಈಗ ಅಜ್ಜಾರ ಹತ್ರ ಭೇಟಿ ಮಾಡ್ಸಕ್ಕೆ ಎಷ್ಟು ತಗೋತಾರೆ ಸರ್ ನಿಮ್ಮ ಹತ್ರ? ನಿಮ್ಮ ಹತ್ರ ದುಡ್ಡು ಎಷ್ಟು ತಗೋತಾರೆ? ದುಡ್ಡಿಗೆ ಅಂಕರ ಆಸೆ ಮಾಡಿಲ್ರಿ ಅವರು. ದುಡ್ಡಿಗೆ ಆಸೆ ಮಾಡಿಲ್ರಿ. ನಾವು ಬೇಡ್ಕೊಂಡಿದ್ದು ನೀವು ಬೇಕಾದಷ್ಟು ತೀರಿಸ್ರಿ. ಅದೇನು ಅವರು ರೊಕ್ಕದ ಮನುಷ್ಯರ ಅಲ್ರಿ. ರೊಕ್ಕ ಕೇಳಿ ಅವ್ರು ನಿಮ್ಮ ರೊಕ್ಕದಿಂದ ನಾವೇನು ಬದುಕೋದಿಲ್ಲ ಅಂತ ಹೇಳ್ತಾರೆ ಅವರು. ರೊಕ್ಕಕ್ಕೆ ಅಂಕರ ಆಸೆ ಮಾಡಿಲ್ರಿ ಅವ್ರು ಯಾವಾಗ. ನಿಮ್ಮ ಕಷ್ಟಗಳ ಪರಿಹಾರ ಆದ್ಮೇಲೆ ರೊಕ್ಕ ಬೇಡ್ತಾರೆ ಸರ್ ಹೇಗೆ? ಇಲ್ರಿ, ಇವರ ಭಕ್ತರು ಇವ್ರು ಏಟ್ ಕೊಡ್ತಾರ ಅಷ್ಟು ಕರೆ ನೋಡ್ರಿ. ಅವ್ರು ಆಸೆ ಅಂಕರ ರೊಕ್ಕಕ್ಕೆ ಅಂಕರ ಆಸೆ ಮಾಡಿಲ್ರಿ. ಈಗ ಬೇರೆ ಕಡೆ ನೀವು ದೇವ್ರ ಕೇಳಕ್ಕೆ ಹೋಗಿರ್ತೀರ ಸರ್, ಅಲ್ಲಿ ಯಾವ ಥರ ಇಲ್ಲಿ ಯಾವ ಥರ ಇದೆ ವಾತಾವರಣ? ಇಲ್ರಿ, ಯಾವುದೇ ರೀತಿಯಿಂದ ಇಲ್ಲಿ ಯಾವ ಸುತ್ತಮುತ್ತಲು ಯಾರು ಇಲ್ಲಿ ಬಿಡ್ರಿ. ಮತ್ತೆ ಹೆಬ್ಬಳ್ಳಿ ಅಜ್ಜವ್ರದ ಭಾರಿ ಗ್ರೇಟ್ ಐತ್ರಿ.
ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತೀರಾ ಸರ್? ಅಜ್ಜಾರ್ದ ಒಟ್ಟು ಎಲ್ಲ ರೀತಿಯಿಂದ ಈ ಬಂದಂಥ ಭಕ್ತರಿಗೆ ಯಾರನ್ನೂ ಕೈ ಬಿಟ್ಟಿಲ್ಲ, ನಡ್ಕೋಬೇಕ್ರಿ ಅವ್ರಿಗೆ. ನಡ್ಕೊಂಡಷ್ಟು ಅವ್ರಿಗೆ ಅಗ್ದಿ ಚಲೋ ಆಗಿ ಆಕತ್ರಿ. ಧನ್ಯವಾದಗಳು ಸರ್. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಅಜ್ಜನವರ ಸೇವೆಯನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಇವ್ರಿಗೂ ಕೂಡ ಕೇಳೋಣ ಇಲ್ಲಿಯ ಜನಸಂಖ್ಯೆ ಬಗ್ಗೆ ಹಾಗೆ ಇಲ್ಲಿಯ ವಾತಾವರಣ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಸರ್ ಇಲ್ಲಿ ನೀವು ಬರಕತ್ತೆ ಎಷ್ಟು ವರ್ಷ ಆಯಿತು? 5 ವರ್ಷ ಮೇಲ್ಪಟ್ಟಾಯಿತು. 5 ವರ್ಷ ಮೇಲ್ಪಟ್ಟ ಅಂದರೂ ಬಂದು ಸ್ಟಾರ್ಟಿಂಗ್ನಲ್ಲಿ ಒಂದು ಅಜ್ಜನವರು ಕರೆದು ಆಶೀರ್ವಾದ ಮಾಡಿ ಒಂದು ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟರು. ಅಲ್ಲಿಂದ 5 ವರ್ಷವರೆಗೂ ಒಂದು ಸೇವೆ ಮಾಡ್ಕೊತ ಬರ್ತಾಯಿದ್ದೀನಿ. ಅಷ್ಟರಲ್ಲಿ ನನಗೊಂದು ಸವಾಲಾಗಿತ್ತು, ಅದನ್ನು ಕೂಡ ಅಜ್ಜನಿಗೆ ಕೇಳಿದ್ದೆ. ಅದಕ್ಕೆ ಒಂದು ಆಧಾರ್ ಚೀಟಿ ಕೊಟ್ಟು ನಾಳೆ ಹೋಗಿ ಮಾರಪ್ಪ ಅಂತ ಇದ್ರು. ಹೋದೆ, ಅದು ಮುಗೀತು. ಅಲ್ಲಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ನಾನು ಆಸಕ್ತಿ ವಹಿಸಿ ಮಾಡಕತ್ತೀನಿ. ಆಮೇಲೆ ಇಲ್ಲಿ ರವಿವಾರ ಸ್ವಲ್ಪ ಜಾಸ್ತಿ ಇದೆ ಜನಸಂಖ್ಯೆ, ಸೂಟಿ ಇರೋದ್ರಿಂದ. ಉಳಿದ ಗುರುವಾರ ದಿವಸ ಸ್ವಲ್ಪ ಜನಸಂಖ್ಯೆ ಕಡಿಮೆ. ಬಂದ ಭಕ್ತರಿಗೆಲ್ಲ ಸುಮಾರು 199% ನನ್ನ ಅನಿಸಿಕೆ ಪ್ರಕಾರ ಬೇಡ್ಕೊಂಡದ್ದು, ಆಮೇಲೆ ಅಜ್ಜವ್ರು ಹೇಳಿದ್ದು ಸತ್ಯ ಆಗಿದೆ. ಅಂದರೆ 100ಕ್ಕೆ 100 ಸತ್ಯ ಆಗಿಲ್ವಾ ಸರ್? 100ಕ್ಕೆ 100 ಅಂದಕ್ಕಿನ್ನು ಕೆಲವೊಬ್ಬರಿಗೆ ಆಗಿಲ್ಲ ಅಂತ ಬರೋರಿಗೆ ಒಂದು ಪರ್ಸೆಂಟೇಜ್ ಅವ್ರಿಗೆ ತೆಗೆದಿಟ್ಟೀನಿ. ಅವರು ನಂಬಿಕೆ ಇಟ್ಟು ದುಡ್ಕೋಬೇಕಲ್ವಾ? ಅದೇ ಒಂದು ಪ್ರಶ್ನೆ ಉದ್ಭವ ಇರೋದು. ಅವ್ರು ನಂಬಿಲ್ಲ, ಅವ್ರಿಗೆ ಆಗಿಲ್ಲ ಅಂದಮೇಲೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. 99 ಮಂದಿ ಬಂದವರು, ಕೇಳಿದವರು, ಅಜ್ಜನ ಮಾತು ಕೇಳಿ ಪರಿಹಾರ ಪಾಲಿಸ್ಕೊಂಡವರು 100ಕ್ಕೆ 100 ಅದ್ರ ಬಗ್ಗೆ ಆರಾಮಾಗಿದ್ದಾರೆ. ಅವರ ಸಮಸ್ಯೆಗಳು, ಸಂಕಷ್ಟಗಳು ಕೂಡ ಪರಿಹಾರ ಆಗಿದ್ದಾವೆ. ಇದ್ರ ಬಗ್ಗೆ 100ಕ್ಕೆ 100 ಹೇಳೋಕ್ಕಿಂತ 99 ನಾ ಹೇಳಕತ್ತೀನಿ. 1% ಅವ್ರಿಗೆ ಬಿಟ್ಟು ನಂಬಲಾದವರಿಗೆ. ಅವರು ಒಂದೇ ಮಾತು ಹೇಳೋದು, ಅಜ್ಜ ಏನಂತಂದ್ರೆ ನನ್ನ ದಾರ ಮತ್ತು ಆಧಾರ ನಂಬಂತ ಹೇಳ್ತಾರೆ. ನಂಬಿದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ. ನಾನು ಕೂಡ ಇವತ್ತು ಒಂದು ಬೆಳೆ ಕಟಾವು ಅಂತಂದರೆ ಒಂದು ಅಂಗರ್ ಚೀಟು ಒಯ್ದು ಬೆಳೆಗಳಿಗೆ ಸಿಂಪಡಿಸಿ ಕಟಾವು ಮಾಡಕತ್ತೀನಿ. ಒಂದು ಮಾತು ಹೇಳ್ತಾರೆ ಅವರು, ಕಬ್ಬಿನ ತೂಕದಲ್ಲಿ ಬಂದು ಕುಂದ್ರಪ್ಪ ಅಜ್ಜ ಅಂತ ಬೆಳಕು, ಕಬ್ಬು ತೂಕ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಬೇಡ್ಕೊಂಡಿರ್ತೀನಿ. ನಾನು ಅನ್ಕೊಂಡಿಕ್ಕಿಂತ ಹೆಚ್ಚಿಗೆ ಹೋಗುತ್ತೆ. ಬಾಜು ಹೊಲದವ್ರು ಕೂಡ ಎಷ್ಟೊಂದು ಆಗಿದೆ ರಮೇಶಂದು ಅಂತೇಳಿ ಆಶ್ಚರ್ಯಪಡೋ ರೀತಿಯಲ್ಲಿ ನನಗೆ ಅಜ್ಜಾರು ಆಶೀರ್ವಾದ ಕೊಟ್ಟಿದ್ದಾರೆ. ಸರ್ ಈ ಕಲಿಯುಗದಲ್ಲಿ ದೇವರನ್ನ ನಂಬಲ್ಲ ಅಷ್ಟೊಂದು. ಹಾಗೆ ಹಾಂ ಸರ್, ನಮ್ಮ ವಿಡಿಯೋ ನೋಡಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ನಂಬಲಾರ್ದು ಈ ಕಲಿಗಾಲಿದು ಅಜ್ಜವ್ರು ಹೇಳ್ದಂಗೆ. ಆದರೆ ಅವರು ಒಂದ್ಸರಿ ಬಂದು ಇಲ್ಲಿ ನೋಡಬೇಕು. ನೋಡಿದ್ರೆ ಅವರಿಗೆ ಏನಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದು ಕುಂತು ನೋಡೋಣ, ನಾವು ನೋಡೋಕೆ ಬಂದೀವಿ ಅಂತ ಹೇಳಿ ಬಂದು ಕುಂತು ನೋಡೋಣ. ಅವ್ರಿಗೆ ಅಜ್ಜ ಏನಂತ ಗೊತ್ತಾಗತ್ತೆ, ಇಲ್ಲಿ ಬಂದವ್ರು ಏನಂತ ಹೇಳಿದ್ರೆ ಅದು ಗೊತ್ತಾಗತ್ತೆ. ನೋಡಿದ ಮೇಲೆ ಗೊತ್ತಾಗುತ್ತೆ, ನೋಡಲಾದ ಗೊತ್ತಾಗಲ್ಲ. ನಾನು ಕೂಡ ಕಣ್ಣಿ ಕಾಣಲಾರ್ದು ನಂಬೋದು, ನಂಬಲಿಕ್ಕಿಲ್ಲ. ಬಂದು ನೋಡಿದ್ರೆ ಸತ್ಯನೂ ಗೊತ್ತಾಗುತ್ತೆ, ಸುಳ್ಳು ಗೊತ್ತಾಗುತ್ತೆ. ಬಂದು ನೋಡಲಿ, ದಯವಿಟ್ಟು ನೋಡಿ. ನಮ್ಮ ಅಜ್ಜನ ಬಗ್ಗೆ ಮಾತಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೀವು ತಪ್ಪಾದ್ರೆ ಹೇಳಿ, ಒಪ್ಪಾದ್ರೆ ಹೇಳಿ. ಅದಕ್ಕೆ ಸತ್ಯ ಹೇಳೋ ಸುಳ್ಳು ಹೇಳವ ಅಜ್ಜ ಅದನ್ನ. ಸದ್ಯ ಮಟ್ಟಿಗೆ ಮಾತಾಡಲ್ಲ ದೇವರು ಹೊಟ್ಟೆ 99. ಒಂದೇ ಒಂದು ದೇವರು ನಮ್ಮ ಇಂಡಿಯಾದಾಗ, ಹೊರಗಿನ ಜಗತ್ತಿಗೆ ಹೋಗಿಲ್ಲ. ನಾನು ಹೊರಗಿನ ದೇಶಕ್ಕೆ ಹೋಗಿಲ್ಲ. ಅದು ಒಂದು ಮಾತಾಡೋ ದೇವರು ಅಂದ್ರೆ ಅದು ಹೆಬ್ಬಳ್ಳಿ ದೇವರು ಅಂದೆ. ಸರ್ ಈ 5 ವರ್ಷದ ಹಿಂದೆ ನೀವು ಬೇರೆ ಕಡೆ ದೇವರ ಕೇಳಕ್ಕೆ ಹೋಗಿದ್ರೆ ಎಲ್ಲಾದರೂ? ಅಲ್ಲಿ ಯಾವ ರಥ, ಅಲ್ಲಿ ಯಾವ ರೀತಿ ಇತ್ತು, ಇಲ್ಲಿ ಯಾವ ರೀತಿ ಇದೆ? ಅಲ್ಲಿ ಭಕ್ತಿಯಿಂದ ಹೋಗಿದ್ದೇ ಬಿಟ್ಟಿನೇ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಭಕ್ತಿಯಿಂದ ನಡ್ಕೊಳೋದು ಇಲ್ಲಿ ಹೆಬ್ಬಳ್ಳಿಗೆ ಒಂದೇ. ಯಾಕೆಂದ್ರೆ ಮೊದಲು ಅಷ್ಟಕ್ಕಷ್ಟೇ ನಿಮ್ಮ ಪಡಿ ನೀವಿರಿ ಅಂತ ಹೇಳಿ ಅಡ್ಡಾಡ್ಕೊಂಡವನು ಅವನು. ಸಿನಿಮಾದಲ್ಲಿ ಉಪೇಂದ್ರ ಹೇಳ್ತಾನಲ್ಲ ಆ ಟೈಪು. ಇಲ್ಲಿ ಬಂದು ನಿಂತ ಮೇಲೆ ನಂಗೆ ಭಕ್ತಿ ಹೆಚ್ಚಾಗಿದ್ದು. ಉಳ ಕಡೆ ಹೋಗಿದ್ದೀನಿ, ಬಟ್ ನನಗೆ ಅಂಥ ಏನೋ ನಮ್ಮುವಂಥ ನಮ್ಮಂಥ ವಾತಾವರಣ ಸೃಷ್ಟಿಯಾಗಿಲ್ಲ. ಇಲ್ಲಿ ಬರೋಕ್ಕಿಂತ ಮುನ್ನ ನಿಮಗೆ ಭಕ್ತಿನೇ ಇರಲಿಲ್ಲ ಸರ್? ಹೇಗೆ? ನಾ ಭಕ್ತಿ ದೇವ್ರ ಕಡೆ ಭಕ್ತಿ ಇದ್ದಾವಲ್ಲ. ನಾನು ಸುಮ್ಮನೆ ದುಡ್ಡು ತಿಂಡ್ರಿ ಅಂತ ಹೇಳ್ದ ಅವನು. ಉಪೇಂದ್ರ ಟೈಪು, ಸಿನಿಮಾ ಟೈಪು ಹೇಳ್ದ ನಾನು. ಆಮೇಲೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು, ನಿಂತು ದೇವ್ರು ನೋಡ್ಕೊಂಡು ನಿಂತವ್ ಕರೆದು ಆಶೀರ್ವಾದ ಕೊಟ್ಟಿದ್ರು. ಸೇವೆ ಮಾಡಪ್ಪ ಇನ್ಮ್ಯಾಗ ದೇವರು, ಹೆಬ್ಬಳ್ಳಿ ದೇವ್ರು ಏನು ಗೊತ್ತಾಗ್ಬೇಕು ನಿನಗೆ ಅಂತಂದಮೇಲೆ ನಾ ಹೆಬ್ಬಳ್ಳಿ ರಾಜನ ಭಕ್ತಾಗಿದ್ದೆ. ಸರ್ ಈ 5 ವರ್ಷದಲ್ಲಿ ಸುಮಾರು ಎಷ್ಟು ಪವಾಡಗಳಾಗಿದ್ದಾವೆ ಸರ್? ಸುಮಾರು ಎಣಿಸಿದ್ರೆ ನನಗೆ ಕಣ್ಣಿಗೆ ಕಂಡದ್ದು ಒಂದು 100ರಿಂದ 500 ತನಕ ನೋಡಿದ್ದೀನಿ ಪವಾಡಗಳನ್ನ. ಕಷ್ಟ ಬಂದು ಹೇಳಿದವರು ಹೊಳ್ಳಿ ವಾಪಸ್ ಭೇಟಿಯಾಗಿದ್ದಾರೆ. ನಂಗೆ ಕಷ್ಟ ನಮ್ಮದು ಪರಿಹಾರ ಆಗ್ತೀರ ಅಂತ ಹೇಳಿದವರು ಅದಾರ. ಬರ್ಕೊಂತೀರಿ ಅಂತ ಹೇಳೀನಿ. ಅದು ನನಗೆ ಅದು ಸತ್ಯ ಆಗಿದೆ. ಅವ್ರು ಭೇಟಿಯಾಗಿ ಹೇಳೋಗಿದ್ದಾರೆ. ನಾನು ಯಾವಾಗ ತಪ್ಪಿ ಕೆಳಗಡೆ ನಿಂತ ಕಲ್ಲಿ ನಿಂತಾಗ ಹೇಳ್ತಾ ಇರ್ತೇನೆ ಅವ್ರನ್ನ, ಬಂದಿದ್ರಲ್ಲ ಕೇಳಿದ್ರಲ್ಲ ಏನಾಯಿತು ಹೇಗಾಯಿತು ಅಂತೇಳಿ. ನಮ್ಗೆ ಆರಾಮಾಗಿದ್ರಿ, ಚೆನ್ನಾಗಾಗಿದೆ, ಏನು ಬೇಡ್ಕೊಂಡಿದೆ ಅದು ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ. 100ಕ್ಕೆ 100 ಸತ್ಯ. ಸರ್ ಅಜ್ಜಾರ ಯಾವ್ಯಾವ ವಾರ ದೇವರ ಹೇಳ್ತಾರೆ? ಇಲ್ಲಿ ಯಾವ್ಯಾವ ವಾರ ದೇವರ ಹೇಳ್ತಾರೆ? ರವಿವಾರ ಮತ್ತು ಗುರುವಾರ ಬಿಟ್ಟರೆ ಅಮಾವಾಸ್ಯೆ. ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಚಾಲು ಆಗುತ್ತೆ ಸರ್? ಬೆಳಿಗ್ಗೆ ಅಜ್ಜನವರು ಗದಿಗೆ ಮೇಲೆ 9:30 ಬಂದು ನಿಲ್ತಾರೆ. ಬಂದು ಪಟ್ಕ ಪೇಟ ಅದನ್ನೆಲ್ಲ ಸುತ್ಕೊಂಡು 9:30 ಗದಿ ಚಲೋ ಮಾಡ್ತಾರೆ. ಸುಮಾರು ಮಧ್ಯಾಹ್ನ 2:30, 3 ತನಕ ನಿಂತ ಹೇಳ್ತಾರೆ, ಅದು ಕುಂತು ಹೇಳ್ತಾರೆ. ಒಂದು ತಾಸು ನಿಂತು ಹೇಳಿದ ಮೇಲೆ ಕುಂದಿರ್ತಾರೆ. 7 ಗಂಟೆ ಮೇಲೆ ರೆಸ್ಟ್ ಹೋಗ್ತಾರೆ ಒಂದು 20 ಮಿನಿಟ್. ಆಮೇಲೆ ವಾಪಸ್ 20 ಮಿನಿಟ್ ಆದಮೇಲೆ ವಾಪಸ್ ಮತ್ತೆ ಬಂದು ಮತ್ತೆ ಗದಿಗೆ ಹೇಳ್ತಾರೆ.
ಪ್ರತಿ ವಾರನ ಸರ್? ಪ್ರತಿ ಗುರುವಾರ ಮತ್ತು ರವಿವಾರ ಅಮಾವಾಸ್ಯೆ. ಹುಣ್ಣಿಮೆಗೆ ಏನಿಲ್ವ ಸರ್? ಹುಣ್ಣಿಮೆಗೇನಿರಲ್ಲ. ರವಿವಾರ ಗುರುವಾರ ಅಮಾವಾಸ್ಯೆ ಇವು 3 ದಿನ ಮಾತ್ರ. ಸರ್ ಇಲ್ಲಿ ಸುಮಾರು ಎಷ್ಟು ರಾಜ್ಯಗಳಿಂದ ಬರ್ತೀರಾ ಹಾಗೆ ಎಷ್ಟು ಜಿಲ್ಲೆಗಳು? 6 ರಾಜ್ಯಗಳನ್ನು ನನಗೆ ತಿಳಿದ ಮಟ್ಟಿಗೆ 4-5 ರಾಜ್ಯಗಳು ಬಿಟ್ಟರೆ 8 ರಾಜ್ಯಗಳು ಸುಮಾರು. 8 ರಾಜ್ಯಗಳಿಂದ ಜನ ನಂಬಿಕೆಯಿಂದ ಬರ್ತಾರೆ. ಅವರ ಭಕ್ತಿ ಸೇವೆ ಸಲ್ಲಿಸ್ತಾರೆ, ವರ ಪಡ್ಕೊಂಡಾರ. ಯಾರ್ಯಾರು ಹೆಂಗಿದ್ದವ್ರು ಹೆಂಗೆ ಹೋಗ್ಯಾರ. ಮಾಮೂಲಿ ಹೋಗಿ ಹೌದು ಬೆಂಕಿ ಹೋಗಿ ಸರ್ ಅಜ್ಜರು, ಅದಂತೂ ಸತ್ಯ. ಸರ್ ನೀವು ಇಲ್ಲಿ ಅಜ್ಜಾರ ಸೇವೆ ಮಾಡ್ತಿರ್ತಾರಲ್ಲ, ಅವ್ರು ಬಂದಂಥ ಭಕ್ತರಲ್ಲಿ ಎಷ್ಟು ಇಸ್ಕೊತೀರ ಅಜ್ಜಾರ ಹತ್ರ? ಏನು ಅಜ್ಜಾರ ಹತ್ರ ಆಶೀರ್ವಾದ ಮಾಡ್ಸೋಕ್ಕೆ ಎಷ್ಟು ಇಸ್ಕೊ ಅಂತಾರೆ ಅಜ್ಜಾರ ನಿಮ್ಮ ಹತ್ರ? ರೊಕ್ಕನ ಇಲ್ಲಿ ಉಚಿತವಾಗಿ ಭಕ್ತಿ, ಉಚಿತವಾಗಿ ಹೇಳಿಕೆ, ನೋ ಕ್ಯಾಶ್ ನೋ ಅಮೌಂಟ್, ಏನದು ಉಚಿತವಾಗಿ. ಈಗ ಸಾಕಷ್ಟು ಕಡೆ ದುಡ್ಡು ತಗೊಂಡು ದೇವರ ಹೇಳಿದವ್ರನ್ನ ನೋಡಿದ್ದಾರೆ ಸರ್, ಇಲ್ಲಿ ಯಾವ ರೀತಿ ಇದೆ? 10 ಪೈಸಾ ಕೇಳಲ್ಲ, 10 ಪೈಸಾ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಏನು ಉಚಿತವಾಗಿ ಅಂದ್ರೆ ಈಗ ಭಕ್ತರಿಗೆ ಕೇಳೋಕೆ ನಮ್ಮನ್ನ ಅಂದ್ರೆ ಸೇವೆ ಮಾಡ್ತಾರ, ನಿಮಗೆಲ್ಲ ಗೊತ್ತಿರುತ್ತೆ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ದುಡ್ಡು ತಗೋತಾರ ಏನಿಲ್ವಾ? ದುಡ್ಡಿಲ್ಲ, ದುಡ್ಡಿನ ಅವರಿಲ್ಲ. ಏನಿದೆ ಉಚಿತವಾಗಿ ಹೇಳ್ತಾರೆ, ಉಚಿತವಾಗಿ ಆಧಾರ ಕೊಡ್ತಾರೆ, ಉಚಿತವಾಗಿ ದಾರ ಕೊಡ್ತಾರೆ. 10 ಪೈಸಾ ತಗೊಳ್ಳೋದು ಅವ್ರು ಉಚಿತವಾಗಿ ಒಂದು ಜನರಿಗೆ ಸೇವೆ ಮಾಡ್ತಾರೆ. ಈ ಮೋಸ ಉಚಿತವಾಗಿ ಮಾಡುವಂಥ ದೇವರು ಇಂಡಿಯಾದಾಗ ಇಲ್ಲ. ಅಂದ್ರೆ ಆಶೀರ್ವಾದ ಆದ್ಮೇಲೆ ಇಸ್ಕೊತಾರ ರೊಕ್ಕ ಹೇಗೆ? ನೋ ಚಾನ್ಸ್. ಅವ್ರ ಭಕ್ತಿ ಇದ್ದರೆ ಅದಕ್ಕೆ ಸಕ್ಕರೆ ಹಂಚ್ಬೋದು, ಬಿಟ್ಟರೆ 10 ರೂಪಾಯಿ ದಾನ ಹಾಕ್ಬೋದು. ಇದಕ್ಕೆ ಏನು ದೇಣಿಗೆ ಪೆಟ್ಟಿಗೆ ಇದೆ ಅಲ್ಲಿ ಹಾಕ್ಬೋದು. ಅದು ಒಂದು ದರ್ಗಾಕ್ಕೆ ಉಪಯೋಗ ಮಾಡ್ತಾರೆ ದುಡ್ಡನ್ನು. ಅದು ದುಡ್ಡು ಕೂಡ ಅಜರ್ಗೆ ಹೋಗಲ್ಲ, ಅದಕ್ಕೊಂದು ಟ್ರಸ್ಟ್ ಕಮಿಟಿ ಇದೆ, ಅವರೇ ಆ ದುಡ್ಡನ್ನು ಖರ್ಚು ಮಾಡ್ತಾರೆ. ಸರ್ ಈಗ ಹೊಸ ದರ್ಗಾ ಆಗಿದೆ ಅಲ್ಲ, ಆ ಹೊಸ ದರ್ಗಾ ಯಾವ ದಿನಾಂಕದಂದು ಓಪನಿಂಗ್ ಇದೆ ಸರ್? ಆ ದರ್ಗಾ, ಹೊಸ ದರ್ಗಾ ಬರುವ ಫೆಬ್ರವರಿ ತಿಂಗಳಲ್ಲಿ ಭಾರತ ಹುಣ್ಣಿಮೆ ಅಂತ ಬರುತ್ತೆ. ಅದರ ಎಡಬಲ 10 ಮತ್ತು 11 ತಾರೀಕಿನಲ್ಲಿ ನಿರ್ಧಾರ ಮಾಡಿದ್ದಾರೆ ಅಜ್ಜನವರು. ಅವತ್ತು ಬಹುಸಂಖ್ಯಾತರು ಸುಮಾರು ಒಂದು 4,000 ಜನ ಕೂಡ್ಬೋದು. ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ. ಹಲವಾರು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಹಲವಾರು ರಾಜಕಾರಣಿಗಳು ಬರ್ತಾ ಇದ್ದಾರೆ. ಬಂದು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.